ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪು ಹಾಕಿ ನುಗ್ಗೆ ಸೊಪ್ಪು ಉಪ್ಸಾರು ಮತ್ತೆ ನುಗ್ಗೆ ಸೊಪ್ಪು ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನೊಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರ್ ಹಾಕಿ ನೀರ್ನ ಕುದಿಸೋಕಿಟ್ಟಿದ್ದೀನಿ. ಸೊಪ್ಪು ಕಾಳು ಬೇಯೋದಕ್ಕೆ ನೀರ್ ಎಷ್ಟು ಬೇಕು ಮತ್ತೆ ನಿಮ್ಗೆ ಉಪ್ಸಾರು ಎಷ್ಟು ಬೇಕು, ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅದನ್ನ ನೋಡ್ಕೊಂಡು ನೀರ್ ಹಾಕೊಳ್ಳಿ. ನೀರ್ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ನೀರ್ ಕುದಿಯಕ್ ಶುರುವಾಗಿದೆ. ಇವಾಗ ಒಂದ್ ಅರ್ಧ ಕಪ್ ಹಸಿ ಅಳಸಂಡೆ ಕಾಳನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಹಾಕ್ತಾ ಇದೀನಿ. ಖಾರಕ್ಕೆ 4 ಹಸಿಮೆಣಸಿನಕಾಯಿ, 1 ಟೊಮೆಟೊ ಹಾಕಿ ಕಾಳನ್ನ ಚೆನ್ನಾಗಿ ಬೇಯಿಸ್ತಾ ಇದೀನಿ. ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನುಗ್ಗೆ ಸೊಪ್ಪು ಜೊತೆಗೆ ಅಳಸಂಡೆ ಕಾಳು ಅಂತಾನೆ ಅಲ್ಲ, ಹೆಸರು ಕಾಳು ಬೇಳೆ ಕೂಡ ಹಾಕೊಂಡ್ ಮಾಡಬಹುದು. ಉಪ್ಸಾರು ಚೆನ್ನಾಗಿರುತ್ತೆ. ನೀವು ಉಪ್ಸಾರ್ನ ಯಾವುದೇ ಸೊಪ್ಪು ಕಾಳು ತಗೊಂಡ್ ಮಾಡೋದು ಇದೇ ಪ್ರೊಸೀಜರ್. ಎಲ್ಲದಕ್ಕೂ ಇದೇ ರೀತಿ ಮಾಡ್ಕೊಳ್ಳಿ. ಅಳಸಂಡೆ ಕಾಳು 3/4% ಬೆಂದಿದೆ. ಸೊಪ್ಪು ಹಾಕಿದ್ಮೇಲೂ ಬೇಯುತ್ತೆ ಮತ್ತೆ ಪಲ್ಯ ಮಾಡ್ಬೇಕಾದ್ರೂ ಬೇಯುತ್ತೆ. ಅದಕ್ಕೋಸ್ಕರ 3/4% ಬೆಂದ್ರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಅಳಸಂಡೆ ಕಾಳು 3/4% ಬೆಂದ ಮೇಲೆ ಸುಮಾರು 2 ಕಪ್ ನುಗ್ಗೆ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ತೊಳೆದು ಹಾಕ್ತಾ ಇದೀನಿ. ನುಗ್ಗೆ ಸೊಪ್ಪನ್ನ ಯಾರು ನೀರಲ್ಲಿ ತೊಳೆಯಲ್ಲ, ಧೂಳಿರುತ್ತೆ ಅಂತ ನಾನು ನೀರಲ್ಲಿ ತೊಳೆದಿಟ್ಕೊಂಡಿದೀನಿ. ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪು ಕಾಳು ಬೆಂದಿದೆಯಾ ಅಂತ ಸ್ವಲ್ಪ ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಬೆಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಸೊಪ್ಪು ಮತ್ತೆ ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ರುಬ್ಬೋದಕ್ಕೆ ನಾವು ಸೊಪ್ಪು ಕಾಳಲ್ಲಿ ಬೇಯಿಸಿರೋ 1 ಟೊಮೆಟೊ, 4 ಹಸಿಮೆಣಸಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಬೇಯಿಸಿರೋ ಕಾಳು ಮತ್ತೆ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಖಾರ ರುಬ್ಬೋದಕ್ಕೆ. ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲ್ಗಡೆ ಜಲ್ರಿ ಇರೋ ಪಾತ್ರೆ ಇಟ್ಟು ಸೊಪ್ಪು ಕಾಳನ್ನ ಈ ರೀತಿ ಬಗ್ಗಿಸ್ಕೊಳ್ತಾ ಇದ್ದೀನಿ, ನೀರ್ನ ಸಪರೇಟ್ ಮಾಡ್ಕೊಳ್ಳೋದಕ್ಕೆ. ನೀರ್ನ ಪೂರ್ತಿಯಾಗಿ ಸೋರೋದಕ್ ಬಿಡಿ. ಸೊಪ್ಪು ಕಾಳಲ್ಲಿ ಜಾಸ್ತಿ ನೀರಿಲ್ಲ ಅಂದಾಗ ಪಲ್ಯ ಮಾಡಿದಾಗ ಚೆನ್ನಾಗಿರುತ್ತೆ. ನೋಡಿ, ಕಾಳು ಮತ್ತೆ ನೀರು ಸಪರೇಟ್ ಆಗಿದೆ. ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 2 ಕಟ್ ಮಾಡಿರೋ ಹಸಿಮೆಣಸಿನಕಾಯಿ, 1 ಕಟ್ ಮಾಡಿರೋ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಕಾಳು ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕಿದ್ದು. ಇವಾಗ ಇದಕ್ಕೆ ಬೇಯಿಸಿರೋ ಸೊಪ್ಪು ಕಾಳು ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಪಲ್ಯಕ್ಕೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮ್ ಮೊಟ್ಟೆ ಇಷ್ಟ ಅಂದ್ರೆ ಈರುಳ್ಳಿ ಫ್ರೈ ಆದ್ಮೇಲೆ ಮೊಟ್ಟೆ ಹೊಡೆದು ಹಾಕೋಬಹುದು. ಸೊಪ್ಪು ಕಾಳು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 2 ರಿಂದ 3 ಟೀ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಏನು ಬೇಯಿಸೋದು ಬೇಡ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗಿದೆ. ಆಗ್ಲೇ ಖಾರ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ವಲ್ಲ, ಇದಕ್ಕೆ 5 ರಿಂದ 6 ಬೆಳ್ಳುಳ್ಳಿ ಇಳ್ಕು, 1/4 ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸೊಪ್ಪು ಕಾಳು ಬೇಯಿಸಿರೋ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕ್ತಾ ಇದ್ದೀನಿ. ನಾನು ಖಾರ ಸಪರೇಟ್ ಆಗಿ ಇಟ್ಕೊಳ್ತಿಲ್ಲ, ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಖಾರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಸಾರ್ನ ಗ್ಯಾಸ್ ಮೇಲೆ ಇಟ್ಟು 1-2 ನಿಮಿಷ ಬೇಯಿಸ್ತಾ ಇದ್ದೀನಿ. ಉಪ್ಸಾರ್ನ ಜಾಸ್ತಿ ಕುದಿಸಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಉಪ್ಸಾರು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ನುಗ್ಗೆ ಸೊಪ್ಪು ಉಪ್ಸಾರು, ನುಗ್ಗೆ ಸೊಪ್ಪು ಪಲ್ಯ, ಮುದ್ದೆ ಅನ್ನೋ ಜೊತೆ ಸರ್ವ್ ಮಾಡಲು ರೆಡಿಯಾಗಿದೆ.